ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಗೆ ತೀವ್ರ ಜನಾಕ್ರೋಶ ವ್ಯಕ್ತವಾಗಿದೆ. ಈ ಡಿ ಗ್ಯಾಂಗ್ ಏನು ಸಂಚು ಮಾಡಿ ಇಷ್ಟು ಕ್ರೌರ್ಯದಿಂದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದೆ, ಈ ಡಿ ಗ್ಯಾಂಗ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಜನ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹತ್ಯೆಯನ್ನು ಖಂಡಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಮಠಾಧೀಶರು, ನಾಗರಿಕರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಹಾಸನ, ಕಲಬುರಗಿ, ರಾಮನಗರದಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರತಿಭಟನೆ ನಡೀತಾ ಇದೆ. ಇಷ್ಟೊಂದು ಬರ್ಬರವಾಗಿ, ಕ್ರೂರವಾಗಿ ರೇಣುಕಾಸ್ವಾಮಿಯ ಹತ್ಯೆ ಏನು ನಡೀತು, ಒಬ್ಬ ಅಮಾಯಕನ ಹತ್ಯೆ ನಡೆದಿದೆ ಅಂತ ಇದೀಗ ರೇಣುಕಾಸ್ವಾಮಿ ಹತ್ಯೆ ವಿರುದ್ಧ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಪ್ರತಿಭಟನೆ ನಡೀತಾ ಇದೆ. ಗಲ್ಲು ಶಿಕ್ಷೆ ಆಗಬೇಕು ಈ ಆರೋಪಿಗಳಿಗೆ ಅನ್ನುವಂತಹ ಒಂದು ಆಗ್ರಹ ಕೇಳಿ ಬಂದಿದೆ. ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, 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 ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರ ನಡುವೆ ವಾಕ್ ಸಮರ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದೆ ಬಿಜೆಪಿ ಪಾಳೆಯ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಜೀವಂತಿಕೆ ಇದೆಯಾ? ನಾಯಿ ನರಿಗಳು ರೇಣುಕಾಸ್ವಾಮಿಯನ್ನ ತಿಂದಿವೆ, ಸಾಯುವವರೆಗೂ ಹೊಡೆದು ಬಿಸಾಕ್ ಹೋಗಿದ್ದಾರೆ. ರಾಜ್ಯಪಾಲರು ಕೂಡಲೇ ಮಧ್ಯ ಪ್ರವೇಶಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣಾತಿಶಯ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಅವರ ಮನೆಯವರು ಯಾರಿದ್ದಾರೆ, ಸಹನಾ ಹೆಂಡತಿ 5 ತಿಂಗಳ ಪ್ರೆಗ್ನೆಂಟ್. ಅವರು ಏನೋ ಬೇಕರಿ ವ್ಯಾಪಾರ ನಡೆಸ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು. ಅದಕ್ಕೆ ಅವರ ಮನೆಗೆ ಸರ್ಕಾರ ಕೂಡಲೇ ಪರಿಹಾರವನ್ನು ಕೊಡಬೇಕು ಅನ್ನೋದು ಒಂದು. ಜೊತೆಗೆ ಸಹನಾ ಸೆಕೆಂಡ್ ಇಯರ್ PUCಯನ್ನು ಮುಗಿಸಿ ಡಿಗ್ರಿಗೆ ಜಾಯಿನ್ ಆಗಿದ್ದರು, ಮದುವೆ ಆಯಿತು. ಹಾಗಾಗಿ ಅವರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ. ಅವ್ರ ಮನೆ ನಡಿಬೇಕು. ಹಾಗಾಗಿ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಸಹನಾಗೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನಾನು ಫೋಟೋ ಇವತ್ತು ಬಿಡುಗಡೆ ಮಾಡಲ್ಲ, ಇನ್ನೊಂದು ದಿವಸ ಬಿಡುಗಡೆ ಮಾಡ್ತೇನೆ. ನಾಯಿ ನರಿಗಳು ತಿಂದಿದೆ ಅವ್ರ ದೇಹನ, ರೇಣುಕಾಸ್ವಾಮಿನ ಹೆಂಗೆ ಬಿಸಾಕಿದ್ದಾರೆ ಅಂತೇಳಿದರೆ, ನಾಯಿ ನರಿಗಳೇ ತಿಂದೋಗ್ಬೇಕು, ಆ ದೇಹ ಯಾರ್ದು ಅಂತ ಗೊತ್ತಾಗಬಾರ್ದು ಅಂತೇಳಿ ಹಂಗೆ ಕೊಂದು ಬಿಸಾಕಿದ್ದಾರೆ. ನಾಯಿಗಳು, ನರಿಗಳು, ಇಲಿಗಳು ಅದನ್ನು ತಿಂದಿದ್ದಾವೆ. ಹಾಗಾಗಿ ಈ ಸರ್ಕಾರಕ್ಕೆ ಏನಾದ್ರು ಜೀವಂತಿಕೆ ಇದೆಯಾ, ಸಕ್ರಿಯತೆ ಇದೆಯಾ,